ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಯು ಆರ್ ಹ್ಯಾವಿಂಗ್ ದಿ ಬಿಗ್ಗೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್ ಆ್ಯಂಡ್ ದ ಬೆಸ್ಟ್ ನೈಟ್. ಆ ಟೈಮಲ್ಲಿ ನಿಮಗೆ ಒಂದು ಕೋತಿ ಬಂದು ಡಿಸ್ಟರ್ಬ್ ಮಾಡಿಬಿಡುತ್ತೆ ಆ್ಯಂಡ್ ಯು ವಿಲ್ ಥಿಂಕ್ ದಟ್ ಲೆಟ್ ಮೀ ಶೂ ದಿ ಮಂಕಿ, ಅಂದರೆ ಕೋತಿನ ಓಡಿಸ್ಬೇಡ ಅಂತ. ಬಟ್ ಅದಾದಮೇಲೆ ಆ ಕೋತಿ ನನ್ನ ಸಾಯಿಸ್ಬಿಟ್ರೆ ಅಂತ ಏನು ಮಾಡ್ತೀರಾ? ಇವಾಗ ಕೋತಿ ಕೈಯಲ್ಲಿ ಸಾಯೋದಂದರೆ ಏನು ಇದು? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾ ಕಂಟೆಂಟ್ ಕ್ರಿಯೇಟರ್ ಕೆ ಜೀವನರಾಯಣ್. ವೆಲ್ಕಮ್ ಟು ಮೈ ಚಾನಲ್ ರಾ ಕಂಟೆಂಟ್ ಆ್ಯನಿಮೆ. ಆ್ಯಂಡ್ ಆನ್ ದ ಥರ್ಡ್ ಎಪಿಸೋಡ್ ಆಫ್ ಬಾಬಾಗ ಮಾಂಗಾ ಬಗ್ಗೆ ಮಾತಾಡೋಣ. ಇವತ್ತು ನಾನು ಕವರ್ ಮಾಡ್ತಿರೋಂಥ ಮಾಂಗಾ ಹೆಸರು ಸರುಮಾನೆ ಒಂದು ಹಾರರ್ ಮಾಂಗಾ. ಈ ಮಾಂಗಾದಲ್ಲಿ ಕೋತಿಗಳು ಆ್ಯಂಡ್ ಒಂದು ವಿಲೇಜ್ ಇರುತ್ತೆ. ಸೊ ಆ ಕೋತಿಗಳು ಏನಂದರೆ ಅಡ್ಯಾಪ್ಟ್ ಆಗಿಬಿಡ್ತವೆ ಏನೇ ನೋಡಿದ್ರು. ಇವಾಗ ಅದು ಲೆಟ್ ಮೀ ಗಿವ್ ಎಕ್ಸಾಂಪಲ್. ಲೈಕ್ ಇವಾಗ ಒಂದು ಪೆನ್ ಎತ್ಕೊಂಡು ನಾನು ಇವಾಗ ಏನಾದರೂ ಬರಿತಾ ಇರ್ತೀನಿ, ಸೇಮ್ ಆ ಕೋತಿ ಏನಾದರೂ ನೋಡೋದಂದರೆ ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇವಾಗ ನೀವು ಹೇಳ್ಬೋದು, ಅಷ್ಟೇ ತಾನೇ, ಇದೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲೇ ನಾವು ಕಥೆಗಳೆಲ್ಲ ಕೇಳಿದ್ದೀವಿ. ನಮ್ಮ ತಾತ ಅದೊಂದು ಟೊಪ್ಪಿ ಬರುತ್ತೆ, ಟೊಪ್ಪಿ ಸಿಗ್ತಾ ಇರಲಿಲ್ಲ ಅಂತ ಅವು ಟೊಪ್ಪಿ ಹಿಂಗೆ ಕೆಳಗಡೆ ಹಾಕೊಂಡು ಆ ಕೋತಿನೂ ಟೊಪ್ಪಿ ಕೆಳಗಡೆ ಆಗುತ್ತೆ. ಆದರೆ ನಾನೇನು ಹೇಳಿದ್ರೆ ಆ ಕೋತಿಗಳು ಒಂದು ಊರನ್ನೇ ಪೂರ್ತಿ ಊರನ್ನೇ ಸಾಯಿಸ್ಬಿಟ್ಟಿರುತ್ತಂತೆ. ಅವಾಗ ನೀವೇನಂತೀರ? ಸೇಮ್ ಅಂತೀರ. ಸೊ ಎಸ್, ಈ ಮಾಂಗಾ ಇವಾಗ ನಾನು ಒಂದು ಸ್ಟೋರಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಮಾಂಗಾದಲ್ಲಿ ಬೇಸಿಕ್ ಆಗೋದೇನೇನು ಅಂದರೆ, ಕಾಯ್ ಅಂತ ಒಬ್ಬ ಹಂಟರ್ ಇರ್ತಾನೆ. ಅದು ಒಂದು ಊರು ಇರ್ತಾರೆ, ಆ ಊರಲ್ಲಿ ಕಾಯ್ ಅಂತ ಹಂಟರ್ ಇರ್ತಾನೆ. ಅವನು ಚೀಫ್ ಮಗ ಆಗಿರ್ತಾನೆ. ಅದಾದಮೇಲೆ ಒಂದು ಫ್ಯಾಮಿಲಿ ಇರುತ್ತೆ, ಎಲ್ಲ ಹ್ಯಾಪಿಯಾಗಿರುತ್ತೆ. ಸೊ ಬೆಳಗ್ಗೆ ಅವರು ಪಿಗ್ನ ಹಂಟ್ ಮಾಡಿರ್ತಾರೆ. ಆ ಪಿಗ್ನ ಹಂಟ್ ಮಾಡಾದ್ಮೇಲೆ ಅವರು ಒಂದು ಪಾರ್ಟ್ಸ್ನೆಲ್ಲ ಡಿಸ್ಮೆಂಟಲ್ ಮಾಡ್ತಾಯಿರ್ತಾರೆ. ಒಳಗಡೆ ಇರೋ ಪಾರ್ಟ್ಸ್, ಲಿವರ್, ಲಂಗ್ಸ್, ಇಂಟೆಸ್ಟೈನ್ಸ್ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ರು. ಆ ಪಿಗ್ದು ಸಪ್ರೇಟ್ ಮಾಡ್ತಾಯಿದ್ರು, ಇಕ್ತಾಯಿದ್ರು. ಆವಾಗ ಒಂದು ಕೋತಿ ನೋಡುತ್ತೆ, ಅದನ್ನು ನಮ್ಮ ಕಾಯಿ ನೋಡ್ತಾನೆ. ಅದಾದಮೇಲೆ ಅವನ ಜೊತೆ ಇರ್ತಾನೆ ಇನ್ನೊಬ್ಬ ಹಂಟರ್ ಇರ್ತಾನಲ್ಲ, ಅವನು ಆ ಕೋತಿನ ಓಡಿಸೋಕ್ಕೆ ಕಲ್ಲು ಎತ್ಕೊಂಡು ತಲೆ ಮೇಲೆ ಹಾಕ್ಬಿಡ್ತಾನೆ. ಆ ಕೋತಿ ಆ ಕಲ್ಲನ್ನ ಹಂಗೆ ನೋಡ್ತಾ ಇರುತ್ತೆ, ವಾಪಸ್ ಏನು ಮಾಡಲ್ಲ, ಹಂಗೆ ನೋಡ್ತಾ ಇರುತ್ತೆ. ಸೊ ಅದಾದಮೇಲೆ ಸ್ಟೋರಿ ಶಿಫ್ಟ್ ಆಗುತ್ತೆ. ಅದಾದಮೇಲೆ ಅವ್ರು ಊರಿಗೆ ವಾಪಸ್ ಬರ್ತಾರೆ. ಊರಿಗೆ ವಾಪಸ್ ಬಂದು ಇದೆಲ್ಲ ಮಾಡ್ತಾರೆ. ಪಿಗ್ನ ಅವರು ಹಂಟ್ ಮಾಡಿದ್ದಕ್ಕೆ ತುಂಬ ದಿನ ಆದಮೇಲೆ ಅವರು ಒಂದು ಹಂಟ್ ಸಿಕ್ಕಿದೆ ಅಂತ ಎಲ್ಲರೂ ಖುಷಿಯಾಗಿರ್ತಾರೆ. ಅದಾದಮೇಲೆ ಒಂದು ಸ್ಟ್ರೇಂಜರು, ನಮ್ಮ ಕಾಯಿ ಪ್ರೊಟ್ಯಾಗನಿಸ್ಟ್ ಇರ್ತಾನೆ, ಅವ್ನ ಮನೆಗೆ ಬರ್ತಾನೆ. ಅವ್ನು ಯಾರು ಏನಂತಾನೆ ಗೊತ್ತಿದೆ, ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಹಾಕಿ ಅಂತ ಕೇಳ್ತಾ ಇರ್ತಾನೆ. ಅವನು ಊಟ ಹಾಕ್ತಾನೆ, ಸರಿ ಇದೆ ಅಂತ ಹಾಕ್ತಾನೆ. ಅದಾದಮೇಲೆ ಫ್ಯಾಮಿಲಿ ಮತ್ತೆ ಶಿಫ್ಟ್ ಆಗುತ್ತೆ. ಅದೊಂದು ಕೋತಿ ಮೇಲೆ ಕಲ್ಲೇ ಇಸಾಕದಂತ ಅಂತ ಹೇಳ್ತಾರಲ್ಲ, ಅವನು ಇದಕ್ಕೆ ಅವನ ಲೈಫ್ ಪಾರ್ಟ್ನರ್ ಜೊತೆ, ಅವನ ವೈಫ್ ಜೊತೆ ಪಿಯು ಮಾಡ್ತಾ ಇರ್ತಾನೆ. ಆವಾಗ ಒಂದು ಕೋತಿಗಳು ಬಂದ್ಬಿಟ್ಟು ಅವನ್ನ ನೋಡ್ಬಿಟ್ಟು ಅವನು ಕೋತಿನ ಓಡ್ಸೋಕ್ಕೆ ಅದೊಂದು ಬೋಟ್ದು ಶೂ ಇರುತ್ತಲ್ಲ, ಅದನ್ನ ಎತ್ಕೊಂಡು ಹೊಡಿತಾನೆ ಜೋರಾಗಿ, ಫಾಸ್ಟ್ ಅಂತ. ಅವನು ಅದು ಕೋತಿನ ಏನು ಮಾಡುತ್ತೆ, ಅದೇ ಥರ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಕೋಲ್ ಇಟ್ಕೊಂಡು ಅದನ್ನು ಗ್ರೌಂಡಲ್ಲಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತವೆ. ಅದಾದಮೇಲೆ ಅವನು ಕಲ್ಲು ಅದಕ್ಕೆ ಬಿಸಾಕ್ತಲ್ಲ, ಕೋತಿಗಳು ಕಲ್ಲೇ ಸ್ಟಾರ್ಟ್ ಮಾಡಿಬಿಡುತ್ತೆ. ಇವನಿಗೆ ಕೋಪ ಬಂದು ಅಲ್ಲಿರೋ ಒಂದು ಚಾಕು ಎತ್ಕೊಂಡು ಅದನ್ನು ಸಾಯಿಸೋಕೆ ಹೋಗ್ತಾ ಇರ್ತಾನೆ. ಬಟ್ ಕೋತಿದು ಅದು ಬ್ಯಾಕ್ ಇತ್ತಲ್ಲ, ಬ್ಯಾಕ್ ಅಂತ ಅವ್ನಿಗೆ ಹೊಡೆದ್ಬಿಟ್ಟು ಅವ್ನಿಗೆ ಹೊಡೆದು ಆ ಚಾಕುನ ಎತ್ಕೊಬಿಡುತ್ತೆ. ಇವನು ಏನು ಮಾಡಲ್ಲ ಅಂತ ಅಂದ್ಕೊಂಡು ಹೋಗ್ತಾನೆ ಆ ಕೋತಿ. ಬಟ್ ಇಲ್ಲಿ ಚುಚ್ಚಿಬಿಡುತ್ತೆ ಅದು. ಅದಾದಮೇಲೆ ಅವನು ಪೂರ್ತಿ ಬ್ಲಡ್ಡೆಲ್ಲ ಇದಾಗ್ಬಿಟ್ಟು ಅವ್ನು ಸತ್ತೋಗ್ಬಿಡ್ತಾನೆ. ಅವಳ ವೈಫ್ ಮುಂದೆನೇ ಅದೆಲ್ಲ ನಡೀತಾ ಇರುತ್ತೆ. ಸೊ ಅವಳು ಜೋರಾಗಿ ಕಿರಿಸ್ತಾಳೆ. ಕಾಯಿ ಬಂದು ನೋಡ್ತಾನೆ ಏನೇ ಆಗ್ತೈತೆ ಅಂತ. ಅವಳ ವೈಫ್ನ ಅವ್ರು ಕರ್ಕೊಂಡು ಹೋಗ್ತಾರೆ. ಯಾರು ಕಾಯಿ ಜೊತೆ ಅವ್ನ ವೈಫ್ನ ಬಂದಿದ್ಲು, ಅವಳು ಕರ್ಕೊಂಡು ಹೋಗ್ತಾಳೆ. ಕಾಯಿಸ್ ವೈಫ್ ವಾಸ್ ಪ್ರೆಗ್ನೆಂಟ್ ಟೈಮಲ್ಲಿ. ಸೊ ಅವ್ರು ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅವನು ಒಂದು ಅವನು ಸ್ಟ್ರೇಂಜರ್ ಇರ್ತಾನೆ, ಈ ಕೇಮ್ ಫಾರ್ ಶೆಲ್ಟರ್ ಅಂತ ಹೇಳಿದ್ನಲ್ಲ, ಅವನ ಜೊತೆಲಿ ಬಂದ್ಬಿಡ್ತಾನೆ ಹಿಂದೆ. ಅದಾದಮೇಲೆ ಅವನು ಅಂತಾನೆ, ಏನು ಯೂಸ್ ಮಾಡಬೇಡಿ, ಕೋತಿ ಮೇಲೆ ಏನು ಇದು ಮಾಡಬೇಡಿ. ಅವನು ಹೇಳ್ತಾನೆ, ಕೋತಿ ಏನು ನೋಡುತ್ತಾ ಅದನ್ನೇ ಮಾಡುತ್ತೆ ಅಂತ ಹೇಳ್ತಾನೆ. ಅವ್ನಿಗೆ ಆವಾಗ ಅರ್ಥ ಆಗಿಲ್ಲ ನಮ್ಮ ಪ್ರೊಟ್ಯಾಗನಿಸ್ಟ್ಗೆ. ಸೊ ಅದಾದಮೇಲೆ ಅವನೇನು ನೋಡ್ತಾನೆ, ಅವನ್ನ ಸಾಯಿಸ್ತಿರುತ್ತಲ್ಲ ಕೋತಿ ಅವನ ಬಾಡಿನ ಡಿಸ್ಮ್ಯಾಂಟಲ್ ಮಾಡ್ತಾ ಇರುತ್ತೆ. ಅವನ ಲಂಗ್ಸ್ ಆಗಲಿ, ಇಂಟೆಸ್ಟೈನ್ ಆಗಲಿ ಹಿಂಗೆ ಅವ್ನು ಬೆಳಗ್ಗೆ ಹೇಗೆ ಆ ಪಿಗ್ನ ಅವನು ಡಿಸ್ಮೆಂಟಲ್ ಮಾಡ್ತಾ ಇರ್ತಾನೆ, ಆ ಥರ ಕೋತಿ ಅವನ ಬಾಡಿನ ಡಿಸ್ಮೆಂಟಲ್ ಮಾಡ್ತಾ ಇದೆ. ಅದನ್ನು ನೋಡ್ಬಿಟ್ಟು ಅವನು ಶಾಕ್ ಆಗ್ಬಿಡ್ತಾನೆ. ನಂದು ಇದು ಕರೆಕ್ಟಾಗಿ ಐತಲ್ಲ, ಹೆಂಗೆ ಅದು ಹೆಂಗೆ ಕೋತಿ ಹೆಂಗೆ ಕಳೀತೈತೆ ಅಂತ.
ಅದಾದಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಅವ್ನು ಯಾರು ಬಂದಿರ್ತಾನಲ್ಲ ಅವ್ನು ಬೇರೆ ವಿಲೇಜ್ ಅವ್ನ ವಿಲೇಜ್ನ ಕೋತಿಗಳು ಪೂರ್ತಿ ಸರ್ವನಾಶ ಮಾಡಿಬಿಟ್ಟಿದೆ. ವಿಲೇಜಲ್ಲಿ ಯಾರೂ ಇವಾಗ ಜೀವಂತವಾಗಿ ಇಲ್ಲ, ಪೂರ್ತಿ ವಿಲೇಜ್ನೇ ನೈಟಲ್ಲೇ ಮಾಡಿಬಿಟ್ಟಿದೆ. ಸೊ ಇದಾದ್ಮೇಲಿಂದ ಸ್ಟೋರಿ ಇವಾಗ ಹ್ಯೂಮನ್ಸ್ ಏನು ವಿಲೇಜ್ ಅವ್ರು ಇದ್ದಾರಲ್ಲ ಸರ್ವೈವ್ ಆಗ್ತಾರ ಆ ಕೋತಿಗಳ ಜೊತೆ, ಆ ಕೋತಿಗಳನ್ನ ಏನು ಮಾಡ್ಬೋದು ಅವರು ಅನ್ನೋದನ್ನ ನೀವು ಮಾಂಗ ನೋಡಿ ಓದಿ ತಿಳ್ಕೊಳ್ಳಿ. ಸುಮ್ಮನೆ ನಾನು ಎಕ್ಸ್ಪ್ಲನೇಷನ್ ವೀಡಿಯೋ ಥರ ಮಾಡಬೇಕಂದ್ರೆ ನೀವು ವೀಡಿಯೋ ಕೆಳಗಡೆ ಕಮೆಂಟ್ಸಲ್ಲಿ ಹಾಕಿ ನಾನು ಮಾಡ್ತೀನಿ ಆವಾಗ. ಸೊ ಇಫ್ ಯು ಲೈಕ್ ದಿಸ್ ಮೈ ರೆಕಮೆಂಡೇಷನ್. ಈ ಮಾಂಗ ತುಂಬ ಚೆನ್ನಾಗಿದೆ. ಆಮೇಲೆ ಇದರದ್ದು ಒಂದು ಇನ್ನೂ ಆನ್ಗೋಯಿಂಗ್ ಇದೆ, 53 ಚಾಪ್ಟರ್ಸ್ವರೆಗೂ ಬಂದಿದೆ. ಆರಾಮಾಗಿ ಓದ್ಬೋದು ನೀವು, ಒಂದೇ ಟೈಮಲ್ಲಿ ಕುತ್ಕೊಂಡು ಆರಾಮಾಗಿ ಓದ್ಬಿಡ್ತೀರ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಈ ಇಂಟ್ರೊಡಕ್ಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ, ಏನಾದರೂ ನಿಮಗೆ ಅದು ಏನು ಕ್ಯೂರಿಯಾಸಿಟಿ ಮಾಡಿರ್ತೀವಿ ಅಂದರೆ, ಕ್ಯೂರಿಯಾಸಿಟಿ ನಿಮಗೆ ಹುಟ್ಟಿಸಿದೆ ಅಂದರೆ ಓದಬೇಕು ಇದು ಹೆಂಗಿರುತ್ತೆ ಅಂತ ಡೆಫಿನೆಟ್ಲಿ ಅದು ಓದಿ. ಅದಾದಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ಹೇಳಿ ಹೇಗಿತ್ತು ಅಂತ. ಅದಾದಮೇಲೆ ನಿಮ್ಗೆ ಏನಾದರೂ ಓದೋದು ನಂಗೆ ಬೇಡ ಬ್ರೋ ಎಕ್ಸ್ಪ್ಲನೇಷನ್ ಮಾಡಿ ಅಂದರೆ ಅದಕ್ಕೂ ಕಮೆಂಟ್ಸಲ್ಲಿ ಹೇಳಿ, ನಾನು ಮಾಡ್ತೀನಿ ಬೇಕಂದರೆ. ಸೊ ಇವತ್ತು ಈ ವಿಡಿಯೋಗೆ ಇಷ್ಟೇ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಇಫ್ ಯು ಆರ್ ನ್ಯೂ. ಮತ್ತು ಹಾಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಬೈ ಬೈ, ಟೇಕ್ ಕೇರ್.